ಇಂದು ನಾವು ಭೇಟಿ ನೀಡಿದ್ದು ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್, ಅಂದರೆ ಇದು ಮಣಿಪಾಲ, ಉಡುಪಿ ಡಿಸ್ಟ್ರಿಕ್ನಲ್ಲಿ ಬರ್ತದೆ. ಇದೊಂದು ಔಟ್ಡೋರ್ ಹೆರಿಟೇಜ್ ಮ್ಯೂಸಿಯಂ ಆಗಿದೆ. ಅಂದರೆ ಇಲ್ಲಿ ಹಳೆಯ ಕಾಲದ ಪ್ರಾಚೀನ ಪರಂಪರೆ ಕಾಲದ ಕಟ್ಟಡಗಳನ್ನು ನಾವು ನೋಡ್ಬೋದು. ಹಾಗೆ ಸಾಂಸ್ಕೃತಿಕ ವಸ್ತುಗಳನ್ನು ಇಲ್ಲಿ ನಾವು ನೋಡ್ಬೋದು. ಅಂದರೆ ಹಿಂದಿನ ಕಾಲದಲ್ಲಿ ಜನರು ಬಳಸ್ತಾ ಇದ್ದಂತಹ ವಸ್ತುಗಳನ್ನು ಇವರಿಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ ಸಾವಿರಾರು ವಸ್ತುಗಳನ್ನು ಇವರಿಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿನ ಕಟ್ಟಡಗಳು ಕೂಡ ಹಾಗೇ ಇದೆ. ಪ್ರಾಚೀನ ಕಾಲದ ಹಳೆಯ ಕಾಲದ ಮನೆಗಳು ಹೇಗಿರ್ತಾ ಇತ್ತು, ವುಡನ್ನಿಂದ ಮಾಡ್ತಾ ಇದ್ರಲ್ಲ, ಮರದಿಂದ ಮಾಡಿದಂತಹ ಬಾಗಿಲುಗಳು, ಕಿಟಕಿಗಳಿರಬಹುದು, ಎಲ್ಲವನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ಚಿತ್ರಕಲೆಗಳು ಕೂಡ ಹಾಗೆ ನಮ್ಮ ಒಂದು ಸಂಸ್ಕೃತಿಯನ್ನು ಸಾರ್ತಾ ಇದೆ. ಮಹಾಭಾರತ, ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಚಿತ್ರಕಲೆಗಳನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಇಲ್ಲಿಗೆ ಮಕ್ಕಳನ್ನು ಒಂದು ಬಾರಿ ಕರ್ಕೊಂಡು ಬರಲೇಬೇಕು. ಯಾಕಂತೇಳಿ ಹೇಳಿದರೆ ಇಂತಹದನ್ನು ಕಾಣಲಿಕ್ಕೆ ಸಿಗುವಂಥದ್ದು ತೀರಾ ಕಡಿಮೆ. ಇಲ್ಲಿನ ಒಂದೊಂದು ಕಂಬಗಳ ಅದರಲ್ಲಿ ಮಾಡಿರುವಂತಹ ಕಲೆಯನ್ನು ನೋಡಿದರೆ, ಕೆತ್ತನೆಯನ್ನು ನೋಡಿದರೆ ಎಷ್ಟು ಸುಂದರವಾಗಿತ್ತು ಅಂತೇಳಿ ಹೇಳಿದರೆ ಒಂದೊಂದು ಕಂಬವನ್ನೇ ನಾವು ಒಂದೊಂದು ಗಂಟೆ ಹೊತ್ತು ನೋಡಿಕೊಂಡು ನಿಲ್ಲುವಷ್ಟು ಚೆನ್ನಾಗಿತ್ತು. ಹಾಗೆ ಇಲ್ಲಿನ ವಿನ್ಯಾಸ ಕೂಡ ಹಾಗೆ ತುಂಬ ಚೆನ್ನಾಗಿ ಮಾಡಿದ್ರು. ಹಾಗೆ ಮೇಲಿರುವಂತಹ ಮಾಳಿಗೆಯನ್ನು ಕೂಡ ನೋಡಬಹುದು, ಎಷ್ಟು ಚೆನ್ನಾಗಿ ಅದನ್ನು ಕೆತ್ತನೆ ಮಾಡಿದ್ರು ಅಂತೇಳಿ ಹೇಳಿ. ಮತ್ತು ಹೊರಗಿನ ಪರಿಸರವೂ ಕೂಡ ಅದಕ್ಕೆ ಸೂಕ್ತವಾಗಿತ್ತು. ಹಳೆಯ ಕಾಲದ ತೊಟ್ಟಿಲಿರಬಹುದು, ಹಾಗೆ ಅಕ್ಕಿ ಬೀಸುವ ಕಲ್ಲಿರಬಹುದು, ಹೀಗೆ ಅನೇಕ ವಸ್ತುಗಳನ್ನು ಇಲ್ಲಿ ಇಟ್ಟಿದ್ರು. ಹಾಗೆ ನಾವಿಲ್ಲಿ ಕೆಲವೊಂದು ದೇವರ ವಿಗ್ರಹಗಳನ್ನು ಕೂಡ ನೋಡಬಹುದು. ಮೇಲಿನಿಂದ ನೀರು ಬೀಳ್ತಾ ಇರುವಂತಹದ್ದು ನಂದಿಗೆ ನೋಡಲಿಕ್ಕೆ ತುಂಬ ಸುಂದರವಾಗಿದೆ. ನನಗೆ ಹೆಚ್ಚು ವಿಡಿಯೋ ಕ್ಲಿಪ್ಗಳನ್ನ ತಗೊಳ್ಳಿಕ್ಕೆ ಆಗಲಿಲ್ಲ, ಯಾಕಂದರೆ ನಾನು ಈ ಸೌಂದರ್ಯವನ್ನು ನೋಡೋದ್ರಲ್ಲೇ ಮರ್ತಿದ್ದೆ. ನೀವು ಇಲ್ಲಿಗೆ ವಿಸಿಟ್ ಮಾಡೋದಾಗಿದ್ದರೆ ಇದಕ್ಕೆ ಶುಲ್ಕ ಅನ್ನೋದು ದೊಡ್ಡವರಿಗೆ 300 ರೂಪಾಯಿ, ಹಾಗೆ ಸಣ್ಣವರಿಗೆ 150 ರೂಪಾಯಿ ಇತ್ತು. ಅದೀಗ ಏನಾಗಿದೆ ಗೊತ್ತಿಲ್ಲ. ನಾನೊಂದು ಸ್ವಲ್ಪ 6 ತಿಂಗಳು ಹಿಂದೆ ಹೋಗಿರುವಂತಹದ್ದು, ಅಷ್ಟನ್ನು ನಾನು ಪಾವತಿಸಿದ್ದೆ. ಮತ್ತು 10 ಗಂಟೆಯಿಂದ 5 ಗಂಟೆ ತನಕ ಟೈಮಿಂಗ್ಸ್ ಇರ್ತದೆ. ನೀವು ಫೋಟೋಗ್ರಫಿ ಏನಾದರೂ ಮಾಡಬೇಕಂತೇಳಿ ಹೇಳಿದರೆ ಅದು 3:45 ಒಳಗಡೆ ಹೋಗಬೇಕು ಮಧ್ಯಾಹ್ನ. ಅದರ ನಂತರ ಅವರು ಯಾವುದೇ ಫೋಟೋಗ್ರಫಿಗೆ ಅಲ್ಲಿ ಅವಕಾಶವನ್ನು ನೀಡುವುದಿಲ್ಲ. ಇಲ್ಲಿ ಒಂದು ಸಲ ನೀವು ಅಲ್ಲಿಯ ಪರಿಸರದವರು ಆದರೆ, ನೀವು ಉಡುಪಿ ಮಂಗಳೂರು ಈ ಪರಿಸರದವರಾದರೆ, ಅಥವಾ ನೀವು ಉಡುಪಿ ಮಂಗಳೂರಿಗೆಲ್ಲಾದರೂ ಟ್ರಿಪ್ ಹೋಗಿದ್ದರೆ ನೀವು ಇದೊಂದು ಸ್ಥಳವನ್ನು ನೀವು ಖಂಡಿತವಾಗಿಯೂ ನೋಡಬೇಕಾಗ್ತದೆ. ನೀವು ಮಕ್ಕಳನ್ನು ಕರ್ಕೊಂಡೋಗಿ, ತುಂಬ ಸುಂದರವಾಗಿದೆ.